ಏನ್ ಹಣೆ ಬರಂದೇ ಗೊತ್ತಿಲ್ಲ ಮಕ್ಕಳದು. ಪ್ರತಿ ವರ್ಷನೂ ಹೋಳಿ ದಿವಸ ಎಕ್ಸಾಮ್, ಹೋಳಿ ದಿವಸ ಎಕ್ಸಾಮ್. ವರ್ಷನೂ ಹೋಳಿ ದಿವಸನೇ ಎಕ್ಸಾಮ್ ಯಾಕೆ ಬರ್ತಿದ್ದು? ಇಲ್ಲ ಎಕ್ಸಾಮ್ ದಿವಸನೇ ಹೋಳಿ ಬರ್ತಿದ? ಯಾಕೆ ತಪ್ಪುದೇ ಇಲ್ವಾ? ಎಷ್ಟೋ ವರ್ಷಗಳಿಂದ ತಲಾ ಅಂತ ವರ್ಷಗಳಿಂದ ಅದೊಂಥರ ಅಂಟುಕೊಂಡೆ ಬಂದ್ಬಿಟ್ಟಿದ್ದು. ಮನೆಯವರು ಮಕ್ಕಳೆಲ್ಲ ಕೂಡಿ ಖುಷಿಯಲ್ಲಿ ಒಂದು ಹೋಳಿ ಹಬ್ಬ ಆಚರಣೆ ಮಾಡಲಿಕ್ಕೆ ಇಲ್ಲ. ಹೋಳಿನೂ ಮಾಡೋಕ್ಕಾಗೋದಿಲ್ಲ, ಸರಿ ಎಕ್ಸಾಮು ಮಾಡೋಕ್ಕಾಗೋದಿಲ್ಲ. ಮಕ್ಕಳು ಅರ್ಧದಲ್ಲಿ ನಿಂತ್ಕೊಂಡೆ ಪಾಸು ಫೇಲು ಆಗ್ತಿವ್ರು. ಇದ್ರ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡೋದಿಲ್ಲ ಅಂತ ಗೊತ್ತಾಗೋದಿಲ್ಲಪ್ಪ. ಈ ಪ್ರತಿಯೊಂದು ಹಬ್ಬನೂ ಅದೇ ಟೈಮ್ಗೆ ಆಗೋದಿಲ್ಲ, ಚೇಂಜ್ ಆಗ್ತಿದ್ದು. ಅಂತ ಚೇಂಜ್ ಆಗ್ಬೇಕಾದ್ರೆ ಈ ಎಕ್ಸಾಮ್ ಯಾಕೆ ಹೋಳಿ ದಿವಸನೇ ಬರ್ತಿದೆ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ಎಷ್ಟೋ ವರ್ಷದಿಂದ ನಡೀತಾ ಬಂದದ್ದು, ಮುಂದಿನ ವರ್ಷ ಚೇಂಜ್ ಆಗ್ತಿದೆ ಬಲ್ಲ ಒಂದು ಆಸೆ. ಮಕ್ಕಳ ಮನೆ ಎಲ್ಲ ಮಕ್ಕಳು ಒಂದೇ ಅಲ್ಲ, ಅವ್ರಿಗೊಂಥರ ಖುಷಿ ಇರ್ತಿದ್ದೋ. ನಾವು ಬಣ್ಣ ಹಚ್ಚಬೇಕು, ನಾವು ಕರಡಿ ಹಾಕ್ಬೇಕು, ನಾವು ಒಂದು ಯಾಸ ಹಾಕ್ಬೇಕು, ಖುಷಿಯಾದ ವಾತಾವರಣ ಅದು. ಅಂತ ವಾತಾವರಣ ಟೈಮ್ದಲ್ಲಿ ಈ ಎಕ್ಸಾಮ್ ಇಡ್ತಾರಲ್ಲ ಯಾಕೆ? ಈ ಹೋಳಿ ಹಬ್ಬಕ್ಕೂ ಮತ್ತೆ ಈ ಎಕ್ಸಾಮಿಗೂ ಏನು ಬಿಡಿಸಲಾರದು ಅಷ್ಟು ಗಟ್ಟಿ ಸಂಬಂಧ ಉಂಟಂತ ಗೊತ್ತಾಗುವುದಿಲ್ಲ ನಂಗೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ಕೊಂಡು ಹೇಳಿ.